ಏನಕ್ಕೆ ಇಂಟರ್ವ್ಯೂ ಅಲ್ಲಿ ತುಂಬಾ ಜನ ಫೇಲ್ ಆಗ್ತಾರೆ? ಮೇನ್ಸ್ ಅಂಡ್ ಇಂಟರ್ವ್ಯೂ ಮಾರ್ಕ್ಸ್ ಟುಗೆದರ್ ಇಸ್ ಡಿಸೈಡಿಂಗ್ ಯೋರ್ ರ್ಯಾಂಕ್. ಮೇನ್ಸ್ ಮಾರ್ಕ್ಸ್ ಬಂದ್ಬಿಟ್ಟು 1750 ಮಾರ್ಕ್ಸ್ ಮೇನ್ಸ್ ಅಲ್ಲಿ ಬರುತ್ತೆ. ಇಂಟರ್ವ್ಯೂ 275 ಮಾರ್ಕ್ಸ್ ಇದೆ. ಸೊ ಅದೆರಡನ್ನೂ ಆಡ್ ಮಾಡ್ಬಿಟ್ಟು ದೇ ಆರ್ ಗಿವಿಂಗ್ ಅ ರ್ಯಾಂಕ್. ಅಂಡ್ ಇಂಟರ್ವ್ಯೂ 275 ಗೆ ಆನ್ ಅನ್ ಆವರೇಜ್ ಪೀಪಲ್ ಸ್ಕೋರ್ ಸಮ್ವೇರ್ ಅರೌಂಡ್ 160 to 170. Below 150 is considered poor. 170, 180 is good. 200 is extremely good. ಇಂಟರ್ವ್ಯೂ ಅಲ್ಲಿ ಏನ್ ಆಕ್ಚುಲಿ ಆಗುತ್ತೆ ಅಂದ್ರೆ ಅವ್ರು ಇಂಟರ್ವ್ಯೂಗೆ ಹೋದಾಗ ದೇ ಆರ್ ಗೋಯಿಂಗ್ ಇನ್ ಟು ಅ ಗವರ್ಮೆಂಟ್ ಆಫೀಸ್. ಆಫೀಸರ್ಸ್ ಆಫೀಸ್ ರೂಮ್ಗೆಲ್ಲ ಹೋದ್ರೆ ಇಟ್ಸ್ ಅ ಬಿಟ್ ಇಂಟಿಮಿಡೇಟಿಂಗ್. ರೂಮ್ ದೊಡ್ಡದಾಗಿರುತ್ತೆ, ಡೆಸ್ಕ್ ಇರುತ್ತೆ, ಒಂದು ಟೀಕ್ ಡೆಸ್ಕ್ ಇರುತ್ತೆ, ಈ ಅಶೋಕ ಚಕ್ರ ಇದು ಅಂತೆಲ್ಲ ನೋಡಿದಾಗ ಯು ಅಂಡರ್ಸ್ಟ್ಯಾಂಡ್ ಯು ಆರ್ ಎಂಟರಿಂಗ್ ಅ ವೆರಿ ರೆಸ್ಪಾನ್ಸಿಬಲ್ ರೂಮ್. ಯು ಕಾಂಟ್ ಫೂಲ್ ಅರೌಂಡ್ ಹಿಯರ್ ಅಂತ. 1 ವರ್ಷ 2 ವರ್ಷ ಪಟ್ಟಿರೋ ಕಷ್ಟ ಎಲ್ಲ ಇಟ್ಕೊಂಡಿರ್ತಾರೆ ಅವರು. ಅಲ್ಲಿ ಹೋಗ್ಬೇಕಾದ್ರೆ ಅಯ್ಯೋ ಇದು ಒಂದ್ರಿಂದ ಹೋಗ್ಬಿಡುತ್ತಾ ಅಂತ ಭಯ ಅನ್ನೋದು ತುಂಬಾ ತಲೆಯಲ್ಲಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ವಾಟ್ ಹ್ಯಾಪನ್ಸ್ ಅವ್ರು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ದೇ ಪ್ಯಾನಿಕ್. 5 ಜನ ಯಾರು ಕೂತಿದ್ದಾರೆ ದೇ ಆರ್ ಹ್ಯಾವಿಂಗ್ ಈಚ್ ಅಂಡ್ ಎವ್ರಿ ಪರ್ಸನ್ ಇಸ್ ಹ್ಯಾವಿಂಗ್ ಆಲ್ಮೋಸ್ಟ್ 30 years ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ದೇ ವಿಲ್ ಕ್ಯಾಚ್ ಅ ಪರ್ಸನ್ ಲೈಂಗ್ ಲೈಕ್ ದಿಸ್. ಅಲ್ಲಿ ನಾವು ಏನಕ್ಕೆ ಸಿವಿಲ್ ಸರ್ವಿಸಸ್ ಅಂತ ಕೇಳ್ತಾರೆ ಅಂಡ್ ದೇ ವಿಲ್ ಇಮಿಡಿಯೇಟ್ಲಿ ಐಡೆಂಟಿಫೈ ಇವ್ನು ನಿಜ ಹೇಳ್ತಾ ಇದ್ದಾನೋ ಸುಳ್ಳು ಹೇಳ್ತಾ ಇದ್ದಾನೆ. ಅಲ್ಲೇ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಕ್ವಶನ್ ಜನರಲಿ ದೇ ಆಸ್ಕ್ ಇಸ್ ವೈ ಸಿವಿಲ್ ಸರ್ವಿಸಸ್. ಇಲ್ಲ ನಾನು ದೇಶ ಸೇವೆ ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಜಾಸ್ತಿ ಹೇಳಿದ್ರೆ ದೇ ನೋ ದಿಸ್ ಪರ್ಸನ್ ಇಸ್ ಲೈಂಗ್. And when a person is lying, it becomes very clear for them. 3-4 questions ಅಲ್ಲಿ ಗೊತ್ತಾಗುತ್ತೆ. He is trying to hide himself or he is trying to reveal himself. ಈಗ ನಾವು ಕನ್ನಡದಲ್ಲ ಹೇಳ್ತೀವಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳೋದು. ಯಾರು ಆ ಥರ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳೋಕೆ ಓಡಾಡ್ತಾರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವ್ನು ಒಂದು ಒಪಿನಿಯನ್ ತಗೊಳ್ಳೋಕ್ಕೂ ರೆಡಿ ಇಲ್ಲ, ಇವ್ನು ಏನು ಅಂತ ತೋರಿಸ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಅವ್ರಿಗೆ ಆವ್ರೇಜ್ ಮಾರ್ಕ್ಸ್ ಕೊಡ್ತಾರೆ.